ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಕ್ರಮ ಇಲ್ವಾ? ಹಾಗಾದ್ರೆ ಶಾಸಕ ಸ್ಥಾನ ರದ್ದು ಕ್ರಮದಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಅನ್ನೋದಕ್ಕಿಂತಲೂ ಕೂಡ ಹಂಗಿದೆ ವಾಸ್ತವ. ಶಿಕ್ಷೆ ಪ್ರಕಟವಾಗಿ 11 ದಿನವಾದರೂ ಕೂಡ ಶಾಸಕ ಸ್ಥಾನ ರದ್ದಾಗಿಲ್ಲ. ಯಾಕೆ ಅನ್ನೋದು ಸಹಜವಾಗಿ ಅನುಮಾನ ಎಲ್ರಿಗೂ ಬರುತ್ತೆ ಅಲ್ವಾ? ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ ಹಿಂಗಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದರೆ ಶಾಸಕ ಸ್ಥಾನ ರದ್ದಾಗಬೇಕು, ಸಭಾಪತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಶಾಸಕ ಸ್ಥಾನ ರದ್ದುಗೊಳಿಸಬೇಕೆಂದು ಕೊರವಾರ ಆಗ್ರಹ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಆಗಿದೆ ಕುಲಕರ್ಣಿಗೆ, ಅವರನ್ನು ಇನ್ನು ಯಾಕೆ ನೀವು ಶಾಸಕರಾಗಿ ಉಳಿಸ್ಕೊಂಡಿದ್ದೀರಿ ಅನ್ನೋದು ಇವರ ಪ್ರಶ್ನೆ. ನಾನು ಈಗಾಗಲೇ ಕಳೆದ ಶನಿವಾರ ಮಾನ್ಯ ಸಭಾಪತಿಗಳಿಗೆ ನಾನು ಮೇಲ್ ಮಾಡಿ ಕಂಪ್ಯೂಟರ್ ಕಾಪಿಯನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಆದೇಶದ ಕಾಪಿ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಸೊ ಅದರ ಮೇಲೆ ಯಾವುದೂ ಕೂಡ ರಿಪ್ಲೈ ಬರಲಿಲ್ಲ. ಮತ್ತು ಅವರ ಕಚೇರಿಯ ಸೆಕ್ರೆಟ್ರಿ ಅವ್ರೇನು ಹೇಳಿದರು ಅಂತ ಕೇಳಿದ್ರೆ, ಒಂದು ಮಾಧ್ಯಮದಲ್ಲಿ ಬಂದಿತ್ತು, ಅವ್ರೇನು ಹೇಳಿದರು, ನಮ್ಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ನಮ್ಮ ಆಫೀಸಿಗೆ ಬಂದು ಕೊಟ್ಟಿಲ್ಲ ಅಂಥೇಳಿ. ಸೊ ಅದಕ್ಕೆ ಇವತ್ತು ಸರ್ಟಿಫೈಡ್ ಕಾಪಿನ ತೊಗೊಂಡು ಬಂದು ಸಭಾಪತಿಗಳ ಸೆಕ್ರೆಟರಿ ಆಫೀಸಿಗೆ ಕೊಟ್ಟು ಅದು ರಿಸೀವ್ಡ್ ಹಾಕ್ಸ್ಕೊಂಡು ಬಂದಿದ್ದೇವೆ ನಾವು. ನಾನು ಮಾನ್ಯ ಸಭಾಪತಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಂಧ್ರ ಪ್ರದೇಶದಲ್ಲಿ ಏನೋ ಒಂದು ಪ್ರಕರಣ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏನು ಶಿಕ್ಷೆ ಆಯಿತು, 7 ವರ್ಷಗಳ ಶಿಕ್ಷೆ ಆಗಿತ್ತು ಅವ್ರಿಗೆ. ಆ ಪ್ರಕರಣದಲ್ಲಿ 2 ದಿನದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ಇವತ್ತು 11ನೇ ದಿವಸ, ಇವತ್ತಿಗೂ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡಿಲ್ಲ. ಸೊ ನಾನು ಕೇಳೋದು, ಈ ತಾರತಮ್ಯ ಯಾಕೆ? ನೀವು ಕಾಂಗ್ರೆಸ್ BJP ಅಂತ ತಾರತಮ್ಯ ಮಾಡ್ತಿರೋದು ಯಾಕೆ? ನಾನು ಮಾನ್ಯ ಸಭಾಪತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಕೂಡಲೇ ನೀವು ಕಾನೂನಿಗೆ ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 3 ಪ್ರಕಾರ ಅವರಿಗೆ ಶಿಕ್ಷೆ ಪ್ರಕಟ ಆದ ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಕಾಪಿ ಅವಶ್ಯಕತೆ ಇದೆ ಅಂತ ನನಗೆ ಅನಿಸೋಂಗಿಲ್ಲ. ಆದರೂ ಕೂಡ ಸಭಾಪತಿಗಳ ಕಚೇರಿಯಲ್ಲಿ ಕಾಪಿ ಬಂದಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀನಿ, ನೋಡೋಣ ನಾಳೆವರೆಗೂ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೋ ಇಲ್ಲ ಅಂತ ನೋಡೋಣ. ಅವ್ರು ಡಿಸ್ಕ್ವಾಲಿಫೈ ಮಾಡಿಲ್ಲ ಅಂತ ಕೇಳಿದರೆ ಮುಂದೆ ನಮ್ಮ ವಕೀಲರ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮ ನಾವು ತಗೋತೀವಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಕ್ರಮ ಇಲ್ವಾ? ಹಾಗಾದ್ರೆ ಶಾಸಕ ಸ್ಥಾನ ರದ್ದು ಕ್ರಮದಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅನ್ನೋದಕ್ಕಿಂತಲೂ ಕೂಡ ಹಂಗಿದೆ ವಾಸ್ತವ. ಶಿಕ್ಷೆ ಪ್ರಕಟವಾಗಿ 11 ದಿನವಾದರೂ ಕೂಡ ಶಾಸಕ ಸ್ಥಾನ ರದ್ದಾಗಿಲ್ಲ. ಯಾಕೆ ಅನ್ನೋದು ಸಹಜವಾಗಿ ಅನುಮಾನ ಎಲ್ರಿಗೂ ಬರುತ್ತೆ ಅಲ್ವಾ? ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ ಹಿಂಗಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದರೆ ಶಾಸಕ ಸ್ಥಾನ ರದ್ದಾಗಬೇಕು, ಸಭಾಪತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಶಾಸಕ ಸ್ಥಾನ ರದ್ದುಗೊಳಿಸಬೇಕೆಂದು ಕೊರವಾರ ಆಗ್ರಹ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಆಗಿದೆ ಕುಲಕರ್ಣಿಗೆ, ಅವರನ್ನು ಇನ್ನು ಯಾಕೆ ನೀವು ಶಾಸಕರಾಗಿ ಉಳಿಸ್ಕೊಂಡಿದ್ದೀರಿ ಅನ್ನೋದು ಇವರ ಪ್ರಶ್ನೆ. ನಾನು ಈಗಾಗಲೇ ಕಳೆದ ಶನಿವಾರ ಮಾನ್ಯ ಸಭಾಪತಿಗಳಿಗೆ ನಾನು ಮೇಲ್ ಮಾಡಿ ಕಂಪ್ಯೂಟರ್ ಕಾಪಿಯನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಆದೇಶದ ಕಾಪಿ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಸೊ ಅದರ ಮೇಲೆ ಯಾವುದೂ ಕೂಡ ರಿಪ್ಲೈ ಬರಲಿಲ್ಲ. ಮತ್ತು ಅವರ ಕಚೇರಿಯ ಸೆಕ್ರೆಟ್ರಿ ಅವ್ರೇನು ಹೇಳಿದರು ಅಂತ ಕೇಳಿದ್ರೆ, ಒಂದು ಮಾಧ್ಯಮದಲ್ಲಿ ಬಂದಿತ್ತು, ಅವ್ರೇನು ಹೇಳಿದರು, ನಮ್ಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ನಮ್ಮ ಆಫೀಸಿಗೆ ಬಂದು ಕೊಟ್ಟಿಲ್ಲ ಅಂಥೇಳಿ. ಸೊ ಅದಕ್ಕೆ ಇವತ್ತು ಸರ್ಟಿಫೈಡ್ ಕಾಪಿನ ತೊಗೊಂಡು ಬಂದು ಸಭಾಪತಿಗಳ ಸೆಕ್ರೆಟರಿ ಆಫೀಸಿಗೆ ಕೊಟ್ಟು ಅದು ರಿಸೀವ್ಡ್ ಹಾಕ್ಸ್ಕೊಂಡು ಬಂದಿದ್ದೇವೆ ನಾವು. ನಾನು ಮಾನ್ಯ ಸಭಾಪತಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಂಧ್ರ ಪ್ರದೇಶದಲ್ಲಿ ಏನೋ ಒಂದು ಪ್ರಕರಣ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏನು ಶಿಕ್ಷೆ ಆಯಿತು, 7 ವರ್ಷಗಳ ಶಿಕ್ಷೆ ಆಗಿತ್ತು ಅವ್ರಿಗೆ. ಆ ಪ್ರಕರಣದಲ್ಲಿ 2 ದಿನದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ಇವತ್ತು 11ನೇ ದಿವಸ, ಇವತ್ತಿಗೂ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡಿಲ್ಲ. ಸೊ ನಾನು ಕೇಳೋದು, ಈ ತಾರತಮ್ಯ ಯಾಕೆ? ನೀವು ಕಾಂಗ್ರೆಸ್ BJP ಅಂತ ತಾರತಮ್ಯ ಮಾಡ್ತಿರೋದು ಯಾಕೆ? ನಾನು ಮಾನ್ಯ ಸಭಾಪತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಕೂಡಲೇ ನೀವು ಕಾನೂನಿಗೆ ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 3 ಪ್ರಕಾರ ಅವರಿಗೆ ಶಿಕ್ಷೆ ಪ್ರಕಟ ಆದ ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಕಾಪಿ ಅವಶ್ಯಕತೆ ಇದೆ ಅಂತ ನನಗೆ ಅನಿಸೋಂಗಿಲ್ಲ. ಆದರೂ ಕೂಡ ಸಭಾಪತಿಗಳ ಕಚೇರಿಯಲ್ಲಿ ಕಾಪಿ ಬಂದಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀನಿ, ನೋಡೋಣ ನಾಳೆವರೆಗೂ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೋ ಇಲ್ಲ ಅಂತ ನೋಡೋಣ. ಅವ್ರು ಡಿಸ್ಕ್ವಾಲಿಫೈ ಮಾಡಿಲ್ಲ ಅಂತ ಕೇಳಿದರೆ ಮುಂದೆ ನಮ್ಮ ವಕೀಲರ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮ ನಾವು ತಗೋತೀವಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಕ್ರಮ ಇಲ್ವಾ? ಹಾಗಾದ್ರೆ ಶಾಸಕ ಸ್ಥಾನ ರದ್ದು ಕ್ರಮದಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ
ಆರೋಪ ಅನ್ನೋದಕ್ಕಿಂತಲೂ ಕೂಡ ಹಂಗಿದೆ ವಾಸ್ತವ. ಶಿಕ್ಷೆ ಪ್ರಕಟವಾಗಿ 11 ದಿನವಾದರೂ ಕೂಡ ಶಾಸಕ ಸ್ಥಾನ ರದ್ದಾಗಿಲ್ಲ. ಯಾಕೆ ಅನ್ನೋದು ಸಹಜವಾಗಿ ಅನುಮಾನ ಎಲ್ರಿಗೂ ಬರುತ್ತೆ ಅಲ್ವಾ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ ಹಿಂಗಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದರೆ ಶಾಸಕ ಸ್ಥಾನ ರದ್ದಾಗಬೇಕು. ಸಭಾಪತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಶಾಸಕ ಸ್ಥಾನ ರದ್ದುಗೊಳಿಸಬೇಕೆಂದು ಕೊರವಾರ ಆಗ್ರಹ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಆಗಿದೆ ಕುಲಕರ್ಣಿಗೆ. ಅವರನ್ನು ಇನ್ನು ಯಾಕೆ ನೀವು ಶಾಸಕರಾಗಿ ಉಳಿಸ್ಕೊಂಡಿದ್ದೀರಿ ಅನ್ನೋದು ಇವರ ಪ್ರಶ್ನೆ. ನಾನು ಈಗಾಗಲೇ ಕಳೆದ ಶನಿವಾರ ಮಾನ್ಯ ಸಭಾಪತಿಗಳಿಗೆ ನಾನು ಮೇಲ್ ಮಾಡಿ ಕಂಪ್ಯೂಟರ್ ಕಾಪಿಯನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಆದೇಶದ ಕಾಪಿ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಸೊ ಅದರ ಮೇಲೆ ಯಾವುದೂ ಕೂಡ ರಿಪ್ಲೈ ಬರಲಿಲ್ಲ. ಮತ್ತು ಅವರ ಕಚೇರಿಯ ಸೆಕ್ರೆಟ್ರಿ ಅವ್ರೇನು ಹೇಳಿದರು ಅಂತ ಕೇಳಿದ್ರೆ ಒಂದು ಮಾಧ್ಯಮದಲ್ಲಿ ಬಂದಿತ್ತು. ಅವ್ರೇನು ಹೇಳಿದರು, ನಮ್ಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ನಮ್ಮ ಆಫೀಸಿಗೆ ಬಂದು ತಲುಪಿಲ್ಲ, ಕೊಟ್ಟಿಲ್ಲ ಅಂತೇಳಿ. ಸೊ ಅದಕ್ಕೆ ಇವತ್ತು ಸರ್ಟಿಫೈಡ್ ಕಾಪಿನ ತೊಗೊಂಡು ಬಂದು ಸಭಾಪತಿಗಳ ಸೆಕ್ರೆಟರಿ ಆಫೀಸಿಗೆ ಕೊಟ್ಟು ಅದು ರಿಸೀವ್ಡ್ ಹಾಕ್ಸ್ಕೊಂಡು ಬಂದಿದ್ದೇವೆ ನಾವು. ನಾನು ಮಾನ್ಯ ಸಭಾಪತಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಂಧ್ರ ಪ್ರದೇಶದಲ್ಲಿ ಏನೋ ಒಂದು ಪ್ರಕರಣ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏನು ಶಿಕ್ಷೆ ಆಯಿತು, 7 ವರ್ಷಗಳ ಶಿಕ್ಷೆ ಆಗಿತ್ತು ಅವ್ರಿಗೆ. ಆ ಪ್ರಕರಣದಲ್ಲಿ 2 ದಿನದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ಇವತ್ತು 11ನೇ ದಿವಸ, ಇವತ್ತಿಗೂ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡಿಲ್ಲ. ಸೊ ನಾನು ಕೇಳೋದು, ಈ ತಾರತಮ್ಯ ಯಾಕೆ? ನೀವು ಕಾಂಗ್ರೆಸ್ BJP ಅಂತ ತಾರತಮ್ಯ ಮಾಡ್ತಿರೋದು ಯಾಕೆ? ನಾನು ಮಾನ್ಯ ಸಭಾಪತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಕೂಡಲೇ ನೀವು ಕಾನೂನಿಗೆ ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 3ರ ಪ್ರಕಾರ ಅವರಿಗೆ ಶಿಕ್ಷೆ ಪ್ರಕಟ ಆದ ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಕಾಪಿ ಅವಶ್ಯಕತೆ ಇದೆ ಅಂತ ನನಗೆ ಅನಿಸೋಂಗಿಲ್ಲ. ಆದರೂ ಕೂಡ ಸಭಾಪತಿಗಳ ಕಚೇರಿಯಲ್ಲಿ ಕಾಪಿ ಬಂದಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀನಿ. ನೋಡೋಣ, ನಾಳೆವರೆಗೂ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೋ ಇಲ್ಲ ಅಂತ ನೋಡೋಣ. ಅವ್ರು ಡಿಸ್ಕ್ವಾಲಿಫೈ ಮಾಡಿಲ್ಲ ಅಂತ ಕೇಳಿದರೆ ಮುಂದೆ ನಮ್ಮ ವಕೀಲರ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮ ನಾವು ತಗೋತೀವಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆದರೂ ಕೂಡ ಕ್ರಮ ಇಲ್ವಾ? ಹಾಗಾದ್ರೆ ಶಾಸಕ ಸ್ಥಾನ ರದ್ದು ಕ್ರಮದಲ್ಲಿ ವಿಳಂಬ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಅನ್ನೋದಕ್ಕಿಂತಲೂ ಕೂಡ ಹಂಗಿದೆ ವಾಸ್ತವ. ಶಿಕ್ಷೆ ಪ್ರಕಟವಾಗಿ 11 ದಿನವಾದರೂ ಕೂಡ ಶಾಸಕ ಸ್ಥಾನ ರದ್ದಾಗಿಲ್ಲ. ಯಾಕೆ ಅನ್ನೋದು ಸಹಜವಾಗಿ ಅನುಮಾನ ಎಲ್ರಿಗೂ ಬರುತ್ತೆ ಅಲ್ವಾ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ ಹಿಂಗಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದರೆ ಶಾಸಕ ಸ್ಥಾನ ರದ್ದಾಗಬೇಕು. ಸಭಾಪತಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಶಾಸಕ ಸ್ಥಾನ ರದ್ದುಗೊಳಿಸಬೇಕೆಂದು ಕೊರವಾರ ಆಗ್ರಹ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ಆಗಿದೆ ಕುಲಕರ್ಣಿಗೆ. ಅವರನ್ನು ಇನ್ನು ಯಾಕೆ ನೀವು ಶಾಸಕರಾಗಿ ಉಳಿಸ್ಕೊಂಡಿದ್ದೀರಿ ಅನ್ನೋದು ಇವರ ಪ್ರಶ್ನೆ. ನಾನು ಈಗಾಗಲೇ ಕಳೆದ ಶನಿವಾರ ಮಾನ್ಯ ಸಭಾಪತಿಗಳಿಗೆ ನಾನು ಮೇಲ್ ಮಾಡಿ ಕಂಪ್ಯೂಟರ್ ಕಾಪಿಯನ್ನು ಕೂಡ ಅವರಿಗೆ ಕಳಿಸ್ಕೊಟ್ಟಿದ್ದೆ. ಆದೇಶದ ಕಾಪಿ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಸೊ ಅದರ ಮೇಲೆ ಯಾವುದೂ ಕೂಡ ರಿಪ್ಲೈ ಬರಲಿಲ್ಲ. ಮತ್ತು ಅವರ ಕಚೇರಿಯ ಸೆಕ್ರೆಟ್ರಿ ಅವ್ರೇನು ಹೇಳಿದರು ಅಂತ ಕೇಳಿದ್ರೆ ಒಂದು ಮಾಧ್ಯಮದಲ್ಲಿ ಬಂದಿತ್ತು. ಅವ್ರೇನು ಹೇಳಿದರು, ನಮ್ಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ನಮ್ಮ ಆಫೀಸಿಗೆ ಬಂದು ತಲುಪಿಲ್ಲ, ಕೊಟ್ಟಿಲ್ಲ ಅಂತೇಳಿ. ಸೊ ಅದಕ್ಕೆ ಇವತ್ತು ಸರ್ಟಿಫೈಡ್ ಕಾಪಿನ ತೊಗೊಂಡು ಬಂದು ಸಭಾಪತಿಗಳ ಸೆಕ್ರೆಟರಿ ಆಫೀಸಿಗೆ ಕೊಟ್ಟು ಅದು ರಿಸೀವ್ಡ್ ಹಾಕ್ಸ್ಕೊಂಡು ಬಂದಿದ್ದೇವೆ ನಾವು. ನಾನು ಮಾನ್ಯ ಸಭಾಪತಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಂಧ್ರ ಪ್ರದೇಶದಲ್ಲಿ ಏನೋ ಒಂದು ಪ್ರಕರಣ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏನು ಶಿಕ್ಷೆ ಆಯಿತು, 7 ವರ್ಷಗಳ ಶಿಕ್ಷೆ ಆಗಿತ್ತು ಅವ್ರಿಗೆ. ಆ ಪ್ರಕರಣದಲ್ಲಿ 2 ದಿನದಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ಇವತ್ತು 11ನೇ ದಿವಸ, ಇವತ್ತಿಗೂ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡಿಲ್ಲ. ಸೊ ನಾನು ಕೇಳೋದು, ಈ ತಾರತಮ್ಯ ಯಾಕೆ? ನೀವು ಕಾಂಗ್ರೆಸ್ BJP ಅಂತ ತಾರತಮ್ಯ ಮಾಡ್ತಿರೋದು ಯಾಕೆ? ನಾನು ಮಾನ್ಯ ಸಭಾಪತಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಕೂಡಲೇ ನೀವು ಕಾನೂನಿಗೆ ಜನಪ್ರತಿನಿಧಿಗಳ ಕಾಯ್ದೆ 1951 ಸೆಕ್ಷನ್ 8 3ರ ಪ್ರಕಾರ ಅವರಿಗೆ ಶಿಕ್ಷೆ ಪ್ರಕಟ ಆದ ಕೂಡಲೇ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಕಾಪಿ ಅವಶ್ಯಕತೆ ಇದೆ ಅಂತ ನನಗೆ ಅನಿಸೋಂಗಿಲ್ಲ. ಆದರೂ ಕೂಡ ಸಭಾಪತಿಗಳ ಕಚೇರಿಯಲ್ಲಿ ಕಾಪಿ ಬಂದಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀನಿ. ನೋಡೋಣ, ನಾಳೆವರೆಗೂ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೋ ಇಲ್ಲ ಅಂತ ನೋಡೋಣ. ಅವ್ರು ಡಿಸ್ಕ್ವಾಲಿಫೈ ಮಾಡಿಲ್ಲ ಅಂತ ಕೇಳಿದರೆ ಮುಂದೆ ನಮ್ಮ ವಕೀಲರ ಜೊತೆ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಕ್ರಮ ನಾವು ತಗೋತೀವಿ.